ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವೇರಿಯೇಬಲ್ ಅಂತ ಹೇಳಿದರೆ ಏನು ಅಂತ ಸಿಂಪಲ್ ಆಗಿ ಹೇಳ್ತೇನೆ. ನಾವು ವೇರಿಯೇಬಲ್ ಅಂತ ಟೆಕ್ನಿಕಲ್ ವರ್ಡನ್ನು ಸ್ಟಾರ್ಟ್ ಮಾಡೋದು ಬದಲು ಸಿಂಪಲ್ ಆಗಿ ಅದನ್ನು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ನ ಜೊತೆ ತಿಳ್ಕೊಳ್ಳುವ. ವಿ ಹ್ಯಾವ್ ಎ ಕಂಟೈನರ್, ಇಲ್ಲಿ ಒಂದು ಬಾಕ್ಸ್ ಇರುವಂತ. ನೆಕ್ಸ್ಟ್ ಇಲ್ಲಿ ಶುಗರ್ ಉಂಟು, ಬಾಕ್ಸ್. ಸೊ ನಾನೇನು ಮಾಡ್ತೇನೆ, ಈ ಶುಗರನ್ನು ಈ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಡ್ತೇನೆ. ಶುಗರನ್ನು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಡ್ತೇನೆ. ನೆಕ್ಸ್ಟ್ ನನಗೆ ಬೇಕಾದಾಗ ಈ ಬಾಕ್ಸ್ ಇಂದ ತೆಗೆದು ಅದನ್ನು ಯೂಸ್ ಮಾಡ್ತೇನೆ. ಈ ಬಾಕ್ಸ್ ಏನು, ಇದು ಕಂಟೈನರ್. ಸೊ ಅದೇ ರೀತಿ ನನ್ನ ಕಂಪ್ಯೂಟರ್ನಲ್ಲಿ ಬರುವಂಥ ಡೇಟಾ ಆರ್ ಇನ್ಫಾರ್ಮೇಷನ್, ಡೇಟಾ ಅಥವಾ ಇನ್ಫಾರ್ಮೇಷನ್. ಸೊ ಅದನ್ನು ನನಗೆ ಇದೇ ರೀತಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಡಬೇಕು. ಸೊ ಆ ಬಾಕ್ಸನ್ನು ನಾನು ಏನಂತ ಕರಿತೇನೆ, ವೇರಿಯೇಬಲ್ ಅಂತ ಕರಿತೇನೆ. ಈ ಬಾಕ್ಸನ್ನು ನಾನು ವೇರಿಯೇಬಲ್ ಅಂತ ಕರಿತೇನೆ. ನೆಕ್ಸ್ಟ್ ನನ್ನ ಹತ್ರ ಡೇಟಾ ಇರ್ತದೆ. ಅದು ಡೇಟಾ ನಂಬರ್ಸ್ ಆಗಿರ್ಬೋದು ಅಥವಾ ನೇಮ್ಸ್ ಆಗಿರ್ಬೋದು, ರಾಮ್ ಅಂತ ನೇಮ್ ಇರ್ಬೋದು ಅಥವಾ ಫ್ಲೋಟಿಂಗ್ ಪಾಯಿಂಟ್ಸ್ ಕೂಡ ಇರ್ಬೋದು, 20.10. ಸೊ ಈ ರೀತಿ ಫ್ಲೋಟಿಂಗ್ ಪಾಯಿಂಟ್ಸ್ ಇರ್ಬೋದು. ಸೊ ನಾನೇನು ಮಾಡ್ತೇನೆ, ಆ ಒಂದು ಡೇಟಾವನ್ನು ಈ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಡಬೇಕು. ಈ ಕಂಟೈನರನ್ನು ನಾನು ವೇರಿಯೇಬಲ್ ಅಂತ ಕರಿತೇನೆ. ಈ ಕಂಟೈನರ್ ವೇರಿಯೇಬಲ್. ನೆಕ್ಸ್ಟ್ ಡೇಟಾ. ಈ ಡೇಟಾವನ್ನು ಮತ್ತು ಈ ಕಂಟೈನರನ್ನು ಹೇಗೆ ಯೂಸ್ ಮಾಡಬೇಕು ಅಂತ ನಾನೊಂದು ಕಂಟೈನರನ್ನು ಕ್ರಿಯೇಟ್ ಮಾಡ್ತೇನೆ. ಆ ಕಂಟೈನರ್ಗೆ ನಾನು ವ್ಯಾಲ್ಯೂವನ್ನು ಅಸೈನ್ ಮಾಡ್ತೇನೆ. ಈಗ ಈ 20 ಅನ್ನೋಂಥ ವ್ಯಾಲ್ಯೂ ಈ ಕಂಟೈನರಲ್ಲಿ ಸ್ಟೋರ್ ಆಯಿತು. ಕಂಟೈನರ್ ಅಂತ ಹೇಳಿದರೆ ವೇರಿಯೇಬಲ್. ಸೊ ಈ ವೇರಿಯೇಬಲ್ 20 ಸ್ಟೋರ್ ಆಯಿತು. ಈ ಕಂಟೈನರ್ಗೆ ನನಗೆ ಹೆಸರು ಇಡ್ಬೋದು, ಎ ಅನ್ನುವಂಥ ಹೆಸರು ಇಡ್ಬೋದು ಈ ಕಂಟೈನರಿಗೆ. ನೆಕ್ಸ್ಟ್ ಆ ಕಂಟೈನರಿಗೆ ನಾನು ವ್ಯಾಲ್ಯೂವನ್ನು ಅಸೈನ್ ಮಾಡೋದು. ಈಗ 20 ಅನ್ನೋಂಥ ವ್ಯಾಲ್ಯೂ ಈ ಎ ಅನ್ನುವ ಕಂಟೈನರ್ನ ಒಳಗೆ ಉಂಟು. ಓಕೆ, ಪ್ರಿಂಟ್ ಎ ಅಂತ ಮಾಡಿದರೆ, ಸೊ ಈಗ ಏನಾಯಿತು, ಇಲ್ಲಿ ಇರುವಂತಹ ಎ ವ್ಯಾಲ್ಯೂ ಪ್ರಿಂಟ್ ಆಗ್ತದೆ. ಜಸ್ಟ್ ಎ ವ್ಯಾಲ್ಯೂ ವಿಲ್ ಬಿ ಪ್ರಿಂಟೆಡ್. 20 ಔಟ್ಪುಟ್ ಬರ್ತದೆ ನನಗೆ. 20 ಅನ್ನೋಂಥ ಔಟ್ಪುಟ್ ಬರ್ತದೆ. ಇಷ್ಟೇ ಸಿಂಪಲ್. ಸೊ ವೇರಿಯೇಬಲ್ ಅಂತ ಹೇಳಿದರೆ ಒಂದು ಕಂಟೈನರ್. ಆ ಕಂಟೈನರಲ್ಲಿ ನನಗೆ ಬೇಕಾಗಿರೋ ಇನ್ಫಾರ್ಮೇಷನ್ ನಾನು ಸ್ಟೋರ್ ಮಾಡಿ ಇಡ್ತೇನೆ. ನೆಕ್ಸ್ಟ್ ನನಗೆ ಬೇಕಾದಾಗ ಅದನ್ನು ಯೂಸ್ ಮಾಡುವಂಥದ್ದು. ನಿಮಗೆ ನಾನೊಂದು ಎಕ್ಸಾಂಪಲ್ ಅನ್ನು ತೋರಿಸ್ತೇನೆ. ಅಲ್ಲಿ ಜಸ್ಟ್ ಗೋ ಟು VS ಕೋಡ್. ನಾನು VS ಕೋಡಿಗೆ ಬಂದಿದ್ದೇನೆ. ಅಲ್ಲಿ ಎ ಈಕ್ವಲ್ ಟು 10. ಈಗ 10 ಅನ್ನೋಂಥ ವ್ಯಾಲ್ಯೂವನ್ನು ನಾನು ಎಗೆ ಅಸೈನ್ ಮಾಡಿ ಇಟ್ಟಿದ್ದೇನೆ. ಈಗ ಎ ಯ ವ್ಯಾಲ್ಯೂ ಎಷ್ಟು, 10. ಸೊ ಎ ಯ ವ್ಯಾಲ್ಯೂ 10 ಆಗಿರ್ತದೆ. ಸೊ ಅದೇ ರೀತಿ ನಾನು ಬಿ ಈಕ್ವಲ್ ಟು ಅದಾದರೂ ಡೇಟಾ. ಸೊ ಆ ರೀತಿ ಸ್ಟೋರ್ ಮಾಡಿ ಇಡ್ಬೋದು. ಈಗ ನಾನು ಏನು ಮಾಡ್ತೇನೆ, ಎ ಮತ್ತು ಬಿ ವ್ಯಾಲ್ಯೂನ ಪ್ರಿಂಟ್ ಮಾಡ್ತೇನೆ. ಪ್ರಿಂಟ್ ಎ, ಪ್ರಿಂಟ್ ಬಿ. ಸೊ ಈಗ ನಾನು ಎಕ್ಸಿಕ್ಯೂಟ್ ಮಾಡ್ತೇನೆ. ಇದನ್ನು ರನ್ ಮಾಡಿದರೆ ಐ ಗೆಟ್ ದ ವ್ಯಾಲ್ಯೂ. ಎ ವ್ಯಾಲ್ಯೂ 10, ಬಿ ವ್ಯಾಲ್ಯೂ ಡೇಟಾ. ಸೊ ಆ ರೀತಿ ನಾನು ಏನು ಮಾಡಿದ್ದೇನೆ, ಈ ಒಂದು ಇನ್ಫಾರ್ಮೇಷನನ್ನು ಒಂದು ವೇರಿಯೇಬಲಲ್ಲಿ ಅದನ್ನು ಸ್ಟೋರ್ ಮಾಡಿಕೊಂಡು ಇಟ್ಟಿರುವಂಥದ್ದು. ನೆಕ್ಸ್ಟ್ ಅದನ್ನು ಪ್ರಿಂಟ್ ಮಾಡಿ ನಿಮಗೆ ತೋರಿಸಿದ್ದೇನೆ ಇಲ್ಲಿ. ಸಿಂಪಲ್ ಅಷ್ಟೇ. ನಿಮಗೆ ಈಸಿ ಎಕ್ಸಾಂಪಲನ್ನು ತಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸಿದ್ದೇನೆ. ಸೊ ಇದೇ ಥರ ವಿಡಿಯೋ ನಿಮಗೆ ನೋಡಬೇಕಾದ್ರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.